ಸೊ ಸ್ನೇಹಿತರೆ, ಇವತ್ತು ಹಂಪಿ ಉತ್ಸವಕ್ಕೆ ಹೋಗ್ಬೇಕಂತ ಹೇಳಿ ಅನ್ಕೊಂಡಿದೀವಿ. ಬೆಳಗ್ಗೆ ಒಂದು 6 ಗಂಟೆಗೆ ಬಿಡೋಣ ಅನ್ಕೊಂಡ್ವಿ. ಇವಾಗ ನೋಡಿದ್ರೆ ಟೈಮ್ 6 ಗಂಟೆ ಆಗಿದೆ. ಸೊ ಟೋಟಲ್ ಆಗಿ ಒಂದು 6 ಜನ ಹೋಗ್ತಾ ಇರೋ. ಆಯ್ತು. ಆಮೇಲೆ ಇವರು ನಮ್ಮ ಭರತಣ್ಣ ಅಂತ ಹೇಳಿ, ಇವರು ವಿಠಲ್ ಭಾಯಿ, ಇವ್ರು ಡ್ರೈವರ್ ಕಮ್ ಪ್ಯಾಸೆಂಜರ್. ಇವರು ಸಾಹೇಬಣ್ಣ ಅಂತ ಹೇಳಿ ಲೋಕಲ್. ಇವರು ಮಿಸ್ಟರ್ ನರೇಂದ್ರ, ಇವರು ಡ್ರೈವರ್ ಕಮ್ ಪ್ಯಾಸೆಂಜರ್. ಇದು ನಾನು ಆಂಟಿಕ್ ಪೀಸ್, ಗೊತ್ತಲ್ಲ ನಿಮ್ಗೆ. ಇವರು ಮೋಸ್ಟ್ ಸೀನಿಯರ್, ನಮ್ಮೆಲ್ಲರ ಅಣ್ಣ, 5 ಜನಕ್ಕೆ ದೊಡ್ಡ ಅಣ್ಣ ಇವರು. ಸೊ ಉದಾರ ಮನಸ್ಸು, ದಯಾಳ ಮನಸ್ಸು. ಇವರು ಮೋಸ್ಟ್ ಬ್ಯಾಚುಲರ್. ಟೈಮ್ ಅಂದ್ರೆ ಸದಾನಂದ್ ಸರ್ ಅಂದ್ರೆ ಟೈಮು. ಇವರಷ್ಟು ಟೈಮ್ ಖಾಲಿ ಕೊಡೋನಲ್ಲಿ ಮಗು ನೋಡಿಲ್ಲ ಗುರು. ಹಾಗೂ ನಮ್ ಟ್ರಿಪ್ನ ಮೇನ್ ಐಕಾನಿಕ್ ಪರ್ಸನ್ ನಮ್ ಸದಾನಂದ್ ಸರ್. ಸೊ ಡೀಸೆಲ್ ಎಲ್ಲ ಅವ್ರದೇ ಖರ್ಚು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕು. ಆಮೇಲೆ ಊಟ ತಿಂಡಿ ಪ್ರತಿಯೊಂದು. ಸೊ ಹಂಗಾಗಿ ಏನ್ ತೊಂದ್ರೆ ಇಲ್ಲ ನಮ್ಗೆ. ಡೀಸೆಲ್ ಹಾಕ್ಸ್ಲಿಕ್ಕೆ ಅಂತ ಬಂದಿದ್ವಿ. ಸೊ ಫುಲ್ ಟ್ಯಾಂಕ್ ಮಾಡಿಸ್ತಿದ್ವಿ. ಮಿಸ್ಟರ್ ನಮ್ ಸಾಹೇಬಣ್ಣವ್ರು ಏನೋ ಡಿಫ್ರೆಂಟ್ ಆಗಿ ಮಾಡ್ತಾವ್ರೆ. ಎಲ್ಲಾರು ಮೊಬೈಲ್ ಮಾಡ್ಬಿಟ್ಟಿದೀನಿ. ಯಾವ್ದಾರ ಒಂದ್ ಪಿಕ್ ಮಾಡೋಣ. ಯಾರ ಮೊಬೈಲ್ ಸೆಲೆಕ್ಟ್ ಆಗುತ್ತೋ ಅವ್ರಿಂದ ಪೇ ಮಾಡ್ಸೋದು. ಹೆಂಗೆ? ಆಯ್ತು ಸಾಹೇಬಣ್ಣ, ಪಿಕ್ ಮಾಡಿ ಯಾವ್ದಾರ ಸರ್, ನೀವೇ ಪಿಕ್ ಮಾಡಿ. ಎಲ್ಲ ಯಾರಿಗೆ ನಿಮ್ಗೆ ಯಾವ ಫೋನ್ ಇಷ್ಟ ತಗೋರ ಫೋನ್ ಪಿಕ್ ಮಾಡಿ ಅಣ್ಣ, ಫೋನ್ ಪೇ ಮಾಡ್ತೀವಿ. ಯಾವ್ದಾದ್ರು ತೆಗೀರಿ. ಅಲ್ಲ ನಮ್ ಸಾಹೇಬಣ್ಣ ಐಡಿಯಾ ಕೊಟ್ಟ ಬುಲ್ಕ ಬಗ್ಗೆ ಸಾಹೇಬಣ್ಣನೇ ಆದಲ್ಲ ಗುರು. ಇವತ್ತಿಂದು ಡೀಸೆಲ್ ಖರ್ಚೆಲ್ಲ ಮಿಸ್ಟರ್ ಸಾಹೇಬಣ್ಣ ಅವ್ರು ನೋಡ್ಕೊಂತವ್ರೆ. ಹಿಡಿಯಟ್ಟಿಲ್ಲ, ಇದನ್ನ ಹಾಕ್ತೀನಿ ನಾನು. ಇಲ್ಲ, ನೋ ವೇ. ಹೊಸ ಟ್ರಿಕ್ ಕಂಡಿಡ್ದು ಡಿಫ್ರೆಂಟ್ ಆಗಿ ಏನಾದ್ರು ಮಾಡೋಣ ಅಂತ ಹೇಳಿ ಕೊನೆಗೆ ಬಲಿಪುಚ್ಚ ಆದಂತ ನಮ್ಮ ಸಾಹೇಬಣ್ಣ. ಅಣ್ಣ ಇಲ್ಲಿ ನೋಡೋಣ ಸ್ವಲ್ಪ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಸ್ನೇಹಿತರ ಹಂಪಿ ಉತ್ಸವಕ್ಕೆ ಹೋಗ್ತಿದ್ವಿ. ಸೊ ನಮ್ಮ ಅಣ್ಣ ರಿಟರ್ನ್ ಹೋಗ್ತಾ ಇದ್ದಾನೆ ಸಡಮ್ಗೆ. ಸೊ ಜೊತೆಲಿ ಹೋಗೋಣ ಅಂತ ಹೇಳಿ ಅನ್ಕೊಂಡಿದ್ವಿ, ಬಟ್ ಆಗ್ಲಿಲ್ಲ, ಲೇಟ್ ಆಯ್ತು. ಓಪನ್ ಆಗ್ಲಿಲ್ಲ. ನೋಡಪ್ಪ, ಇವರೆಲ್ಲ ದೊಡ್ಡ ದೊಡ್ಡ ಪೀಸ್ ತಗೊಂಡು ನನಗೆ 8 ಪೀಸ್ ಕೊಟ್ಟಾರ. ನೋಡು ಸಾಹೇಬಣ್ಣ, ಇವ್ರು ನೋಡಿ, ಇವ್ರು ಸದಾನಂದ್ ಸರ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ನಾನೇನು ಕೂಡ ನಮ್ ಭರತಣ್ಣ ಅಂದ್ರೆ ಸೈಲೆಂಟ್, ಮೆಲ್ಲ ಸೈಡ್ ಸರ್ಕೊಂಡ್ಬಿಟ್ಟ. ಅಣ್ಣ ನಿನಗೆ ಎಷ್ಟು ಸಿಕ್ತಣ? ಸಿಕ್ತಲ್ಲ ನೋಡಪ್ಪ, ಇವರೆಲ್ಲ ಇಂತಿಂತ ತಗೊಂಡ ನನಗೆ ಏಟ್ ಕೊಟ್ಟವ್ರು ನೋಡಪ್ಪ. ನೀವೆಲ್ಲ ಫ್ರೆಂಡ್ಸ್. ಏ ಸಾಹೇಬಣ್ಣ, ಭಾರಿ ಮೋಸ ಮಾಡಿದ್ವ ನೀನ್ ನಮಗೆ. ಹೇಳಿದ್ನಲ್ಲ, ಬಾರಿ ಒಳ್ಳೆ ಕೆಲಸ ಮಾಡ ಕುಂದ್ರ ಸಾಹೇಬಣ್ಣ. ನಿನಗಿಂತ ಹೆಚ್ಚಿಂದ ಏನಾಯ್ತು ಸಾಹೇಬಣ್ಣ? ನೀನ್ ಚೆನ್ನಾಗಿರ್ಬೇಕು. ಹಂಗ ಸಾರ್ ಎಲ್ಲಾರು ತೆಗಿಗೆ ಆಡ್ಸಿದ್ರೆ ಏನ್ ಮಾಡ್ತೀವಿ? ಜೀವದ ಮೇಲೆ ಭಯ. ಇವಾಗ ಗಂಗಾವತಿಲಿದೀವಿ. ಟೈಮ್ ಬಂದು 5 ಗಂಟೆ ಆಗಿದೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಸೊ ಟೈಮ್ ಇವಾಗ 5 ಗಂಟೆ ಆಗಿದೆ. ಗಂಗಾವತಿಯಲ್ಲಿ ಮಾಡೋಣ ಬರೋಣ. ಬೆಳಿಗ್ಗೆ ಮುಂಜಾನೆ ಇಲ್ಲ, ಮುಂಜಾನೆ 10 ಗಂಟೆಗೆ ಬಿಟ್ಟಿದ್ವಿ. ಸೇಡಮ್ಮ 10 ಗಂಟೆಗೆ ಬಿಟ್ಟಿವಿ. ಈಗ ಗಂಗಾವತಿಯಾಗ ಕರೆಕ್ಟ್ 4:49 ಆಗೈತಿ. ಗಂಗಾವತಿಯಾಗ ಅದೀವಿ. ಈಗ ಅಂಜನಾದ್ರಿಗೆ ಹೊಂಟಿವಿ. ಒಂದ್ ಕಲ್ಲಂಗಡಿ ಹಣ್ಣು 1.5 kg ಚಿಕ್ಕು ಹಣ್ಣು ತಿಂದು. ಅದ್ರಲ್ಲಿ ಜಾಸ್ತಿ ಎಲ್ಲ ಸಾಯಿಬಣ್ಣ ಎಲ್ಲ ಸದಾನಂದ್ ಸರ್ ಬಾಳ ತಿಂದಾರ. ಅವ್ರು ಇಲ್ಲ ಮೋಸ ಮಾಡಿದಂದ್ರೆ ನಮ್ ಸಾಹೇಬಣ್ಣ ಕಲ್ಲಂಗಡಿ ಮಧ್ಯಾಹ್ನ ಬೇರೆ ಊಟ ಮಾಡಿರ್ಲಿಲ್ಲ. ಮೋಸ ಹೋದ ಅಂದ್ರೆ ಶಿವ ಒಬ್ಬನೇ. ನಾನೊಬ್ಬ ಮೋಸ ಹೋದ, ನಮ್ ಡ್ರೈವರ್ ಅಣ್ಣ ಒಬ್ಬ ಮೋಸ ಹೋದ. ಡ್ರೈವರ್ ಅಣ್ಣ ಹೆವಿ ತಿಂದಿರೋದು. ಚಿಕ್ಕಣ್ಣ ಒಂದ ಕೊಟ್ಟಾರ. ಚಿಕ್ಕಣ್ಣ ಒಂದೇ ಕೊಟ್ಟಿರ. 1.5 kg ತಾನ. 1.5 kg ನೀನೇ ತಿಂದ್ಬಿಡು. ಇವಾಗ ಸೀದಾ ಅಂಜನಾದ್ರಿ ಹೋಗ್ತಿದ್ವಿ.
ಅಲ್ಲಿ ಹೋಗ್ಬಿಟ್ಟು ನಿಮಗೆ ಒಂದು ಒಳ್ಳೆ ಸನ್ಸೆಟ್ ನ ತೋರಿಸ್ತೀನಿ. ಸೊ ಸ್ನೇಹಿತರೆ, ಫೈನಲ್ ಆಗಿ ಹಂಪಿನಿ ರೀಚ್ ಆಗಿದ್ವಿ. ಸೊ ಇಲ್ಲಿಂದ ಸುಮಾರು ಹಂಪಿಗೆ ಅಂದ್ರೆ ಇನ್ನೊಂದು 10 ಕಿಲೋಮೀಟರ್ಸ್ ಇದೆ. ಅದಕ್ಕಿಂತ ಮುಂಚೆ ಅಂಜನಾದ್ರಿ ಹೋಗೋಣ. ಇವತ್ತು ಶನಿವಾರ ಅಲ್ವಾ, ಸೊ ಅದಕ್ಕಾಗಿ ಅಂಜನಾದ್ರಿ ಹೋಗ್ಬಿಟ್ಟು ಆಂಜನೇಯನ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಸೊ ಮಾರ್ನಿಂಗಿಂದ ತುಂಬ ಕಾರಲ್ಲಿ ಕೂತ್ಕೊಂಡು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಏನು ಮಾಡೋಣ, ಒಂದು ಶಾರ್ಟ್ ಬ್ರೇಕ್ ತೊಗೊಂಡಿದ್ವಿ. ಹಾಗಾಗಿ ಒಂದು ಬ್ಯೂಟಿಫುಲ್ ಲೊಕೇಶನಲ್ಲಿ ಕಾರ್ನ ಪಾರ್ಕ್ ಮಾಡಿದ್ವಿ. ಸೊ ನಿಮಗೆ ತೋರಿಸ್ತೀನಿ ನೋಡಿ, ಈ ಲೊಕೇಶನ್ ಎಷ್ಟು ಸೂಪರಾಗಿ ಚೆನ್ನಾಗಿದೆ ಅಂದರೆ, ಇವಾಗ ಟೈಮ್ ಬಂದು ಸುಮಾರು 5:30 ಆಗಿದೆ. ಇಷ್ಟು ಅದ್ಭುತವಾಗಿದೆ ಅಂದರೆ ಈ ಲೊಕೇಶನ್ನು ಸೂಪರಾಗಿ ಬ್ಯೂಟಿಫುಲ್ ಆಗಿದೆ. ತೋರಿಸ್ತೀನಿ ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ ಇದು. ಸೊ ಈ ಸೈಡ್ ಪೂರ್ತಿ ಸನ್ಸೆಟ್ ಆಗ್ತಾ ಇದೆ. ಸೊ ಮೇಜರ್ ಆಗಿ ನಾವು ಸನ್ಸೆಟ್ನ ನೋಡ್ಕೊಂಡು ಹಾಗೆ ದೇವ್ರ ದರ್ಶನ ಮಾಡ್ಕೊಂಬೋಣ ಅಂತೇಳಿ ಹೋಗ್ತಾ ಇರೋದು. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಅದ್ಭುತವಾಗಿ ಸುಂದರವಾಗಿದೆ ಅಂದರೆ, ಸುತ್ತ ಈ ಕಡೆ ಪೂರ್ತಿ ಏನಿದೆ ಬಾಳೆ ತೋಟ ಇದೆ, ಹಾಗೆ ಈ ಕಡೆಗೆ ಪೂರ್ತಿ ಭತ್ತದ ಗದ್ದೆ, ಹಾಗೆ ಭತ್ತದ ಗದ್ದೆಯಲ್ಲಿ ಪೂರ್ತಿ ಎಲ್ಲ ತೆಂಗು ಹಾಕಿದ್ದಾರೆ. ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಅಂದರೆ ಈ ವ್ಯೂ ಮಾತ್ರ ಸೂಪರ್ ಆಗಿ ಕಾಣಿಸ್ತಿದೆ ಗುರು. ಗುರು, ನಾವಿವಾಗ ಅಂಜನಾದ್ರಿ ಬಂದು ರೀಚ್ ಆಗಿದ್ದೀವಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆಯಿಂದ ಮೇಲ್ಗಡೆಗಂದ್ರೆ ಸುಮಾರು 547 ಮೆಟಲ್ಗಳಿದ್ದಾವೆ. ಸೊ ಮೆಟಲ್ಗಳು ಹತ್ಕೊಂಡೋಗಿ ಮೇಲ್ಗಡೆ ದೇವರ ದರ್ಶನ ಮಾಡಿಕೊಂಡು ಆಂಜನೇಯನ ದರ್ಶನ ಮಾಡಿಕೊಂಡು ಒಂದು ಒಳ್ಳೆ ಸನ್ಸೆಟ್ನ ಎಂಜಾಯ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನಾವೀಗ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿವಿ. ಇವಾಗ್ಲೇ ತಾನೇ ಸನ್ಸೆಟ್ ನೋಡಿವಿ. ಇವಾಗ ದೇವ್ರ ದರ್ಶನ ಎಲ್ಲ ಆಯ್ತು. ಮತ್ತೆ ಸೊ ಸ್ನೇಹಿತರೆ, ನಾವಿವಾಗ ವಿಜಯನಗರ ಟನಲ್ ಹತ್ರ ಇದೀವಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಹುಲಿಗಿ ದೇವಸ್ಥಾನದಲ್ಲಿ ಊಟ ಗೀಟ ಮಾಡ್ಕೊಂಡು ಸೀದಾ ಇವಾಗ ಇಲ್ಲಿಗೆ ಬಂದು ನಮ್ ಗ್ಯಾಂಗ್ ಎಲ್ಲ ಇಲ್ಲೇ ಇದೆ. ಸೊ ಗಾಡಿನ ಟನಲ್ ಹತ್ರ ಸೈಡ್ ಅಲ್ಲಿ ಪಾರ್ಕ್ ಮಾಡಿದ್ವಿ. ಇದೆ ಮೈನ್ ಟನಲ್. ಸೊ ಇಲ್ಲೆಲ್ಲ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ರೆ ಎಂಟ್ರೆನ್ಸ್ ಅಲ್ಲಿ. ನಿಮ್ಗೆ ತೋರಿಸ್ತೀನಿ ಇವಾಗ ಕಂಪ್ಲೀಟ್ ಆಗಿ ಯಾವ ತರ ಲೈಟಿಂಗ್ಸ್ ಹಾಕಿದ್ರೆ ಅಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟ್ ಆಗಿ ತೋರಿಸ್ತೀನಿ, ಬನ್ನಿ ಹೋಗುವ. ಸೊ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ವಿಶ್ವವಿಖ್ಯಾತ ಹಂಪಿ ಉತ್ಸವಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನಮಸ್ಕಾರ ಸ್ನೇಹಿತರೆ, ನಾವಿವಾಗ ಫೈನಲ್ ಆಗಿ ಹೊಸಪೇಟೆ ಟನಲ್ ಹತ್ರ ರೀಚ್ ಆಗಿದ್ವಿ. ಸೊ ನಮ್ಮ ಹೊಸಪೇಟೆ ನಮ್ಮ ಹೆಮ್ಮೆ ಅಂತ ಹೇಳ್ಕೊಳಕ್ಕೆ ತುಂಬಾ ಖುಷಿನೇ ಆಗುತ್ತೆ. ದಕ್ಷಿಣ ಕರ್ನಾಟಕ ಸೈಡ್ ಯಾವ ತರ ದಸರಾ ಫೇಮಸ್ ಆಗಿದೆನೋ ಅದೇ ತರ ನಮ್ಮ ಉತ್ತರ ಕರ್ನಾಟಕ ಸೈಡ್ ಬಂದ್ರೆ ತುಂಬಾ ವಿಶ್ವವಿಖ್ಯಾತ ಹಂಪಿ ಉತ್ಸವ ಫೇಮಸ್ ಅಂತಾನೆ ಹೇಳ್ಬೋದು. ಸೊ ನೀವ್ ಇಲ್ಲಿ ಸರೌಂಡಿಂಗ್ ನೋಡ್ತಾ ಇರ್ಬೋದು. ನಾವಿವಾಗ ಫೈನಲ್ ಆಗಿ ಹೊಸಪೇಟೆ ಟನಲ್ ಹತ್ರ ರೀಚ್ ಆಗಿದೀವಿ. ಸೊ ಇದು ನಮ್ಗೆ ಏನೋ ಒಂಥರ ಹೆಮ್ಮೆ ಅನ್ಸುತ್ತೆ ಗುರು. ಸೊ ಇಲ್ಲಿಂದ ಸರಿಸುಮಾರು ನಿಯರ್ಲಿ 60 ಕಿಲೋಮೀಟರ್ ಹೋದ್ರೆ ನಮ್ಮೂರಿದೆ. ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಈ ತರ ಒಂದ್ ಮೂಮೆಂಟ್ ನಮ್ ಭಾಗದಲ್ಲೂ ಈ ತರ ಆಗ್ತಿದೆ ಅಂದ್ಮೇಲೆ ಅದು ಏನೋ ಒಂಥರ ಖುಷಿ ಕೊಡುತ್ತೆ. ಇಲ್ಲೆಲ್ಲ ಫುಲ್ ಎಂಟ್ರೆನ್ಸ್ ಗೆ ಹೊಸಪೇಟೆ ಏನೇನ್ ಬರ್ತಾರಲ್ವಾ, ಸೊ ಅವ್ರಿಗೆಲ್ಲ ಸ್ವಾಗತ ಕೊಡ್ಲಿಕ್ಕೆ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಸೊ ಸೂಪರ್ ಆಗಿ ಕಾಣಿಸ್ತಿದೆ ಗುರು, ನಿಜವಾಗ್ಲು. ನಾನ್ ತುಂಬಾ ದಿನ ಇಲ್ಲೇ ಇದ್ರುನು, ವಿಜಯನಗರ ಡಿಸ್ಟಿಕ್ ಅವನೇ ಆಗಿದ್ರು ಕೂಡ ಇಷ್ಟು ಡೇಸ್ ಆದ್ರೂ ಒನ್ ಟೈಮ್ ಬಂದನು ಹಂಪಿ ಉತ್ಸವಕ್ಕೆ ಹೋಗಿರ್ಲಿಲ್ಲ. ಸೊ ಸುಮಾರು ವರ್ಷದಿಂದ ಹಂಪಿ ಉತ್ಸವಕ್ಕೆ ಹೋಗ್ಬೇಕನ್ನೋದು ನನ್ ಚಿಕ್ಕವನಿದ್ದಾಗಿದ್ದಾನು ಕನಸು. ಸೊ ಇವತ್ತು ಆ ಕನಸು ನೆರವೇರ್ತಿದೆ ಅಂತಾನೆ ಹೇಳ್ಬೋದು. ಸೊ ಇಲ್ಲೆಲ್ಲ ಲೈಟಿಂಗ್ಸ್ ಇದೆ, ನಿಮ್ಗೆಲ್ಲ ತೋರಿಸ್ತೀನಿ ನೋಡಿ. ಎಷ್ಟು ಅದ್ಭುತವಾಗಿ ಲೈಟಿಂಗ್ಸ್ ಹಾಕಿದ್ರೆ ಅಂದ್ರೆ ನೋಡ್ಲಿಕ್ಕೆ 2 ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರೆ. ಸೊ ಇವಾಗ ಟನಲ್ ಹತ್ರ ಏನ್ ಲೈಟಿಂಗ್ಸ್ ಹಾಕಿದ್ರೆ ಸೊ ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ನೋಡಿ. ಸೊ ನೀವ್ ಇಲ್ಲೆಲ್ಲ ಲೈಟಿಂಗ್ಸ್ ನ ಹಾಕಿರೋದು ನೋಡ್ತಾ ಇರ್ಬೋದು. ಸೊ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಅಂದ್ರೆ, ಸೊ ನೋಡ್ಲಿಕ್ಕೆ 2 ಕಣ್ಣು ಸಾಲದು ಗುರು. ಟನಲ್ ಮೇಲ್ಗಡೆ ಮೆನ್ಷನ್ ಮಾಡಿದ್ರೆ ಸರ್ವರಿಗೂ ಹಂಪಿ ಉತ್ಸವಕ್ಕೆ ಸ್ವಾಗತ ಅಂತ ಹೇಳ್ಬಿಟ್ಟು. ಸೊ ಸ್ನೇಹಿತರೆ, ಇವತ್ತು ಹಂಪಿ ಉತ್ಸವದ 2ನೇ ದಿನ ಆಗಿರೋದ್ರಿಂದ ನಮ್ದು ಸೊ ನಿನ್ನೆ ರಾತ್ರಿ ಕಮಲಾಪುರದಲ್ಲೇ ಮಲ್ಕೊಂಡಿದ್ವಿ. ಇವತ್ತು ಬೆಳಗ್ಗೆ 8 ಗಂಟೆ ಹಂಗೆ ಎದ್ಬಿಟ್ಟು ಸೀದಾ ತುಂಗಭದ್ರಾ ನದಿಗೆ ಹೋಗಿ ಅಲ್ಲೆಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಹಾಗೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಒಂದಷ್ಟು ರೌಂಡ್ಸ್ ಹಾಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಸೊ ರೋಡ್ ನೋಡಿ ಎಷ್ಟು ಅದ್ಭುತವಾಗಿದೆ. ಅಕ್ಕಪಕ್ಕದಲ್ಲೆಲ್ಲ ತೆಂಗಿನ ಮರಗಳು. ಈ ರೋಡ್ ನೋಡ್ತಾ ಇದ್ರೆ ನಂಗೆ ಗೋವಾ ರೋಡ್ ನೆನಪಾಗ್ತಿದೆ ಗುರು, ಸಕ್ಕತ್ತಿದೆ ಮಾತ್ರ. ಇವತ್ತು ಕೊನೆ ದಿನ ಹಂಪಿ ಉತ್ಸವ. ನಾವೀಗ ನಮ್ಮ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಹೋಗ್ತಾ ಇದೀವಿ. ಎಲ್ಲಿಗೆ? ಬನ್ನಿ, ನೆಕ್ಸ್ಟ್ ಈಗ ವಿಠಲ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಮ್ಮ ವಿಠಲ್ ಅವ್ರು ಇಲ್ಲದಾರೆ ದೇವಸ್ಥಾನ
ನೋಡಿ ಫ್ರೆಂಡ್ಸ್ ನಮ್ ಸದಾ ನೋಡಿ ಫ್ರೆಂಡ್ಸ್, ಇವರು ಚಾಯ್ ಲವರ್. ಎಷ್ಟು ದಿನ ಎಷ್ಟು ಚಾಯ್ ಕೊಡ್ರು ಚಾಯ್ ಕುಡಿತಾರ. ಇವಣ ನಾ ಕುಡಿದ ಅಟ್ಟೆ ಕುಡ್ತೀನಿ ಅಂದ್ರೆ ಬಿಟ್ಟು ಕೊಡ್ಲತ್ತಾನ. ಮೋದಿ ಬಿ ಕುಡ್ಲತ್ತಾನ. ಬ್ರದರ್ ಏನ್ ಹೆಸರು ನಿಮ್ದು? ಹೇಳ ಇದು ಕಾರ್ತಿಕ. ಯಾವರಿಂದ ಬಂದಿರಣ್ಣ ನೀವು? ಕಾಕ್ಬಾಳೆ. ಇದು ಹೊಸಪೇಟೆ ಅವರು. ಎಲ್ಲ ಚೆನ್ನಾಗೈತೆ, ವ್ಯವಸ್ಥೆ ಹಂಗೈತೆ ಅಣ್ಣ ಎಲ್ಲ? ಫಸ್ಟ್ ಟೈಮ್ ಬಂದಿರಾ? ಎಷ್ಟು ಟೈಮ್? ಫಸ್ಟ್ ಟೈಮ್ ಬಂದಿರಾ? ನಿಮ್ ಫ್ರೆಂಡ್ಸ್ ಅಣ್ಣ? ಏನ್ ಹೆಸರು ಅಣ್ಣ? ದರ್ಶನ. ಡಿ ಬಾಸ್, ಜೈ ಡಿ ಬಾಸ್. ಹೆಸರಣ್ಣ? ಈ ಸಲ ಕಪ್ ಅಣ್ಣ. ಈ ಅಣ್ಣದೊಂದು ತಗೋಬಿಡ ಅಣ್ಣವ್ರು. ಅಣ್ಣ ಹಿಂಗೆ ಏನ್ ಹೇಳ ಇಷ್ಟಪಡ್ತೀನಿ ಹಂಪಿ ಬಗ್ಗೆ? ಅಣ್ಣ ಹೇಳ್ರಿ. ಎಲ್ಲ ಚೆನ್ನಾಗೈತಾ? ಸುಸಲ ಹೆಂಗದಾವಣ್ಣ? ಒಗ್ಗರಣೆ ಚೆನ್ನಾಗದಾವ? ಬಜಿ ಚೆನ್ನಾಗದಾವ? ಆಂಟಿ ಬಜಿ ಬಜಿ ಬಾರಿ ಮಾಡ್ಯಾರ. ಹೇಳ್ರಣ್ಣ. ಅಣ್ಣ ಇಲ್ಲ ಚೆನ್ನಾಗಿ ಹೊಡಿ. ಹೊಡಿ 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 ಅಣ್ಣ. ಹೊಡಿ ಅಣ್ಣ. ಹೊಡಿ ಅಣ್ಣ. ಹೊಡಿ ಹೊಡಿ ಅಣ್ಣ. ಹೊಡಿ. ಹಾ ಐದು ಕಡೆ ಬೈದ ಅಣ್ಣ. ಹೊಡಿ ಹೊಡಿ ಅಣ್ಣ. ಹೊಡಿ ಅಣ್ಣ. ಹೊಡಿ ಹೊಡಿ ಅಣ್ಣ. ಬಡ್ಡೆ ಹೊಡಿ. ಅರ್ಧ ಹೊಡ್ ಬಿಡ್ಬಾರ್ದ. ಕೆಂಪಿ ಹೇಳಿದಲ್ಲ. ಹಾ ಹೊಡಿ ಹೊಡಿ ಹೊಡಿ. ಹಾ ಅಣ್ಣ ಬಡ್ಡೆ ಹೊಡಿ ಅಣ್ಣ. ಹೊಸ ಲೋಡಿಂಗ್ ಬರ್ತಾ ಇದೆ. ಪ್ರಾಕೃತಿ ಕೆತ್ತಿದ್ರಿ ಆಕೃತಿ, ಪೂಜಿಸಿದ್ರಿ ಸಂಸ್ಕೃತಿ, ಪ್ರಕೃತಿ. ಯಾವತ್ತಿದ್ರು ಪ್ರಯತ್ನ ವಿಫಲ ಆಗುತ್ತೆ, ಪ್ರಾರ್ಥನೆ ವಿಫಲ ಆಗಲ್ಲ. ಯಾಕಂದ್ರೆ ಪ್ರಾರ್ಥನಾ ಇವ್ರ ಹುಡುಗಿ. ಕಮಲ ಯಾವಾಗ್ಲೂ ಕೆಸರಲ್ಲಿದ್ರೇನೆ ಚಂದ. ಇವ್ರ ಹುಡುಗಿ ವಿಮಲ. ಕಮಲ ಯಾವಾಗ್ಲೂ ಕೆಸರಲ್ಲಿ ಚಂದ್ರ ಚಂದ. ಕಮಲ ಕೆಸರಿದ್ರೆ ಚಂದ್ರ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಏನೇ ಇರ್ಲಿಲ್ಲ ಸುಮ್ಮನೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಸಾಹೇಬಣ್ಣವ್ರೆ, ಈ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಒಳ್ಳೆ ಎಕ್ಸ್ಪೀರಿಯನ್ಸ್. ಎಲ್ಲರೂ ಬಂದು ನೋಡುವಂತ ಪ್ಲೇಸ್. ರಾಜರಾಳಿದ್ದು ಪುರಾವೆಗಳಿವೆ, ಕೋಟೆಗಳು, ದೇವಸ್ಥಾನಗಳು. ಒಳ್ಳೆ ಅನುಭವ. ನೀವು ಬಂದು ವಿಸಿಟ್ ಮಾಡಿ. ಮುಂದಿನ ನಮ್ಮ ಹಿರಿಯರಾದ ಕರ್ತ ಸೀನಿಯರ್, ಮೋಸ್ಟ್ ಸೀನಿಯರ್ ಸದನ ಸರ್ ಅವ್ರು ಹೇಳ್ತಾರೆ, ಮುಂದುವರ್ಸಿ. ಏನಂತಂದ್ರೆ ಎಲ್ರು ಬಂದು ಕಂಪಲ್ಸರಿ ನೋಡ್ಲೇಬೇಕಾದಂತ ಪ್ಲೇಸ್ ಇದೆ. ತುಂಬಾ ಒಳ್ಳೆ ವ್ಯೂಸ್ ಇದೆ, ಮತ್ತೆ ಎಂಜಾಯ್ಮೆಂಟ್ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್ ಜೊತೆ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ, ಚೆನ್ನಾಗಿದೆ. ಒಬ್ಬರೇ ಬಂದ್ರೆ ಎಂಜಾಯ್ಮೆಂಟ್ ಆಗಲ್ಲ, ಅಂದ್ರೆ ಅಷ್ಟೊಂದು ಇದಾಗಲ್ಲ. ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ಹಿಂಗೆ ಜೊತೆಯಾಗಿ ಬಂದ್ರೆ ಒಳ್ಳೇದು. ಒಬ್ರೊಬ್ರು ಬಂದ್ರೆ ಕಷ್ಟ. ಮಿಸ್ಟರ್ ವಿಠಲ್ ಭಾಯ್, ನಿಮ್ಮ ಕೆಲವು ಅನಿಸಿಕೆಗಳೇನು? ಇದು ಊರು ಏನದಲ್ಲ, ಒಂದ್ ದಿವಸ ನೋಡ್ಲಕ್ ಆಗಲ್ರಿ, ಒಂದ್ ವಾರ ಬೇಕು. ಅದ್ರ ನಾವು ಒಂದಿಂದ ಎಲ್ಲ ಕವರ್ ಮಾಡ್ತಾ ಇದೀವಿ. ಎಲ್ಲ ನಮ್ ಮೋದಿ ಅಣ್ಣ, ನಮ್ ಶಿವಣ್ಣ ಇವರೆಲ್ಲ ಸಾರಥ್ಯದಲ್ಲಿ ಎಲ್ಲ ಮುಂದುವರೆದ. ನಮ್ ಭರತಣ್ಣ ಅವ್ರ ಹಾಗೆ ಇವ್ರು ಇಲ್ಲಿ ಸದಾನಂದ ಅಣ್ಣ ಇವರೆಲ್ಲ ಮಾರ್ಗದರ್ಶನ ಅಂತ ನಾವು ಒಂದಿನ ನೋಡಕ್ ಕವರ್ ಮಾಡ್ತಾ ಇದೀವಿ. ನಾವ್ ಮುಂಜಾನೆ ಎದ್ದು ಸ್ನಾನ ಮಾಡಕ್ಕೆಲ್ಲ ನದಿ ಸ್ನಾನ ಹೋಗಿದ್ರು, ಎಲ್ಲ ಸೂಪರ್ ಆಗಿದೆ. ಅದು ನಮ್ ಕಡೆ ಇಲ್ಲ ಅಂತ ಒಂದು ಬೇಜಾರಿದೆ ಇಲ್ಲಿ. ಗುರು, ಇವತ್ತು ಮಹಾಶಿವರಾತ್ರಿಯ ಪ್ರಯುಕ್ತ ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವರ ದರ್ಶನ ಮಾಡಿಕೊಂಡು ಹಾಗೆ ದೇವಸ್ಥಾನದ ಮುಂದ್ಗಡೆ ಕೆಲವೇ ಇವೆಂಟ್ಸ್ಗಳು ನಡೀತಾ ಇದ್ವು. ಸೊ ಅವುಗಳನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಬನ್ನಿ. ಗಾಯ್ಸ್, ನಾವಿವಾಗ ವಿರೂಪಾಕ್ಷೇಶ್ವರ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿಕೊಂಡು ಇವಾಗ ಎಕ್ಸಿಬಿಷನ್ಗೆ ಹೋಗ್ತಾ ಇದೀವಿ. ಗುರು, ನಾವಿವಾಗ ಎಕ್ಸಿಬಿಷನ್ ಅಲ್ಲಿ ಎಂಟರ್ ಆಗ್ತಿದೀವಿ. ಯಾವ ಲೆವೆಲ್ ಜನ ಬಂದೈತೆ ನೋಡಿ. ಹೆವಿ ಜನನೇ ಜನ.
ಡಿಫ್ರೆಂಟ್ ಆಗಿ ಏನೇನೋ ಮಾಡ್ಲಿಂಗ್ ಬೇರೆ ಮಾಡ್ಬಿಟ್ಟವ್ರೆ. ನಮ್ ಗ್ಯಾಂಗ್ ಅವ್ರೆಲ್ಲ ಫೋಟೋ ತಕ್ಕಂತವ್ರೆ. ಫೋಟೋ ವಾ ಮುಸ್ತಫಾ ಸಾಹೇಬಣ್ಣ ನೋಡಿ ಹೆಂಗ್ ಮಾಡವ್ರೆ. ಒಳ್ಳೆ ಫ್ಲವರ್ಸ್ ಅಂತ ಡೆಕೋರೇಟ್. ಹೋದ್ರೆ ಒಂದು ಊರಲ್ಲಿ ಒಬ್ಬ ನಾಗರಾಜನು ಇದ್ದನು. ನಾಗರಾಜನು ಹೋದ್ರೆ ದಿನಾಲು ಊಟ ಮಾಡಿ ಸ್ನಾನ ಮಾಡ್ಕೊಂಡು ಒಳ್ಳೆ ಊಟ ಮಾಡ್ಕೊಂಡು ತನ್ನ ಹೊಟ್ಟೆ ಪಾಡು ಮಾಡುತ್ತಿದ್ದನು, ಜೀವನ ಸಾಗಿಸುತ್ತಿದ್ದನು. ಏನ್ ಸಾಗಿಸ್ತೀನಿ ಗೊತ್ತಿಲ್ಲ. ಸೊ ಗಾಯ್ಸ್, ನಿಮ್ಗೆ ಇದು ಪೂರ್ತಿ ಡೀಟೇಲ್ ಆಗಿ ಓದಕ್ ಬಂದ್ರೆ, ಕ್ಲೀನ್ ಆಗಿ ಓದಕ್ ಬಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಶೇರ್ ಮಾಡಿ, ಬೆಲ್ ಬಟನ್ ನೋಡ್ತೀವಿ. ಒಣತ್ಯಾಜ್ಯ ನಿರ್ವಹಣೆ ಮೆಟೀರಿಯಲ್ ಯಾವ ಥರ ಒಣತ್ಯಾಜ್ಯಗಳನ್ನು ನಿರ್ವಹಣೆ ಮಾಡಿ ಅದರಿಂದ ಎಲೆಕ್ಟ್ರಿಸಿಟಿ ಆಗಲಿ ಅಥವಾ ಅದನ್ನು ಮರುಬಳಕೆ ಯಾವ ಥರ ಮಾಡಬೇಕು ಅನ್ನೋದನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಸಿ ಕಸದಿಂದ ಗೊಬ್ಬರ ಮಾಡ್ತಾರೆ ಸರ್. ಒಣ ಕಸದಿಂದ ಇಲ್ಲ ರೀಸೈಕ್ಲಿಂಗ್ ಆಗಿ ಕಳಿಸ್ತಾರೆ ಸರ್. ಹಸಿ ಕಸದಿಂದ ಏನಾಗುತ್ತೆ, ಗೊಬ್ಬರ ಆಗುತ್ತೆ. ಅದಕ್ಕೋಸ್ಕರ ನಾವು ಬೇರೆ ಮಾಡ್ಕೊಳ್ರಿ ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ, ರೈತರಿಗೆ ಯೂಸ್ ಆಗುತ್ತೆ ಸರ್. ಯಾವುದೇ ತರ ವೇಸ್ಟ್ ಆಗಂಗಿಲ್ಲ. ಅವ್ರ ಹೊಲದಲ್ಲಿ ಬೆಳೆ ಬೆಳಿಬಹುದು. ಸೊ ಸ್ನೇಹಿತರೆ, ನಿಮ್ಗೆ ರೇಷ್ಮೆ ಬೆಳೆ ಬಗ್ಗೆ ಕೇಳಿರ್ತಾರೆ. ಸೊ ಅದು ಯಾವ ತರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಮಾದರಿಗಳನ್ನ ನಿಮ್ಗೆ ತೋರಿಸ್ತೀವಿ ನೋಡಿ. ರೇಷ್ಮೆ ಹುಳುಗಳಿವೆ, ಆಹಾರ ಇರಬಹುದು. ಇದನ್ನ ಹಿಪ್ಪು ನೆರಳೆ ತರಕಾರಿ ಬಸ್ಸುಗಳು, ರೇಷ್ಮೆ ಹುಳಗಳು 4ನೇ ಹಂತದ ರೇಷ್ಮೆ ಹುಳ ಅಂತೇಳಿ. ಇವು ಮೊದಲ 2ನೇ ಹಂತದ್ದು ರೇಷ್ಮೆ ಹುಳು. ಈ ಥರ ಸಾಕಾಣಿಕೆ, ಈ ಥರ ಜಾಲಿ ಮಾಡಿ ಅದನ್ನ ರೇಷ್ಮೆ ಯಾವ ಥರ ನಿಂತಿದೆ ನೋಡಿ ಫ್ರೆಂಡ್ಸ್, ತೋರಿಸ್ತೀನಿ ಕ್ಲಿಯರ್ ಆಗಿ. ಈ ಥರ ರೇಷ್ಮೆ ಹುಳು ಅದ್ರ ಮನೆ ನೋಡಿ ಫ್ರೆಂಡ್ಸ್. ಮಾದರಿ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಇದೆ ನೋಡಿ ಫ್ರೆಂಡ್ಸ್ ರೇಷ್ಮೆ. ಸೊ ಮನ್ಪ್ಲಾನ್ ಕನ್ನಡಿಗ ಅವರು ತುಂಬಾ ಎಫರ್ಟ್ ಇಂದ ಎಲ್ಲಾನು ಸುತ್ತಾಕಿ ನಮ್ಮನ್ನು ಬಿಡ್ತಾ ಇಲ್ಲ, ಎಲ್ಲಾನು ಸುತ್ತಾಕ್ಸ್ತಾ ಇದಾರೆ. ಸ್ನೇಹಿತರೆ, ವಿಜಯನಗರ ಡಿಸ್ಟಿಕ್ ಅಂದ ತಕ್ಷಣ ಮೇಜರ್ ಆಗಿ ಎಲ್ಲರ ತಲೆಯಲ್ಲಿ ಬರೋದು ತುಂಗಭದ್ರಾ ಡ್ಯಾಮ್. ಅದರ ಮಾದರಿ ಯಾವ ಲೆವೆಲಿಗೆ ಮಾಡಿದ್ರು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಗುರು. ನನಗೆ ಇವಾಗ ಮಾತ್ರ ಸೈಕು ನೆಕ್ಸ್ಟ್ ಲೆವೆಲ್ ಫೇಲ್. ಇದು ಮಾತ್ರ ಇಲ್ಲಿ ತೋರಿಸ್ತೀನಿ ನೋಡಿ. 33 ಗೇಟ್ಸ್ ಇದೆ, ಅದ್ರಲ್ಲಿ ಒಂದು 4 ಓಪನ್ ಬಿಟ್ಟು ತೋರಿಸಿದ್ದಾರೆ. ಈ ವರ್ಷ ಮೇಜರ್ ಆಗಿ ಏನು ಈ ಡ್ಯಾಮ್ ಕೆಲವೊಂದಿಷ್ಟು ಗೇಟ್ಗಳು ಆಮೇಲೆ ಲೈಟ್ ಪ್ರಾಬ್ಲಮ್ ಆಗಿದ್ವು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರಲ್ಲ. ಸೊ ಮೇಜರ್ ಆಗಿ ಸುದ್ದಿ ಆಗ್ಬಿಟ್ಟಿತ್ತು ನಮ್ಮ ಹೊಸಪೇಟೆ ತುಂಗಭದ್ರಾ ಡ್ಯಾಮ್ ಎಂದು. ಸೊ ನೋಡಿ ಯಾವ ಲೆವೆಲಿಗೆ ಮಾಡೋರೆ, ಒಂದು ಡೆಮೋ, ಒಂದು ಮಾದರಿನ ಸಕ್ಕತ್ತಾಗಿ ಮಾಡೋರು. ಇದು ಏನಪ್ಪಾ ಅಂತಂದ್ರೆ ಮೀನು ಸಾಕಾಣಿಕೆ. ರೈತರು ಯಾವ ತರ ಮೀನು ಸಾಕಾಣಿಕೆ ಮಾಡ್ತಾರಲ್ಲ, ಸೊ ಹೊಂಡ ತರ ಇದರಲ್ಲಿ ನೀರ್ನ ತುಂಬಿಸ್ಬಿಟ್ಟು ಆಮೇಲೆ ಮರಿಗಳನ್ನ ತಂದು ಸಣ್ಣದಾಗಿ ಬೆಳೆಸಿ ಆಮೇಲೆ ಮಾರಾಟಕ್ಕೆ ಮಾಡ್ತಾರೆ. ಸೆಕ್ಷನ್ ಏನಿದೆ, ಪೂರ್ತಿ ಸೆಕ್ಷನ್ ಏನಿದೆ ಫುಲ್ಲು ಏನ್ ಕೃಷಿ ಬಗ್ಗೆ ಆಗಿರ್ಬೋದು, ಆಮೇಲೆ ಮೀನು ಸಾಕಾಣಿಕೆ ಬಗ್ಗೆ, ಅದಾದ್ಮೇಲೆ ಸಮುದ್ರದ ಮೀನು, ಅದಾದ್ಮೇಲೆ ನದಿಯಲ್ಲಿ ಜೀವಿಸುವಂತ ಮೀನು, ಅದಾದ್ಮೇಲೆ ಮೀನುಗಾರಿಕೆ ಬಗ್ಗೆ, ಆಮೇಲೆ ಮೀನುಗಳನ್ನ ಯಾವ ತರ ಹಿಡಿತಾರೆ, ಮೀನುಗಳ ಬಲೆ ಬಗ್ಗೆ, ಆಮೇಲೆ ಸೇಫ್ಟಿ ಪ್ರಿಕಾಷನ್ಸ್, ಆಮೇಲೆ ಎಲ್ಲಾ ತರಹದ ಎಲ್ಲಾ ಜಾತಿ ಎಲ್ಲಾ ಬಗೆಯ ಮೀನುಗಳ ಬಗ್ಗೆ ಎಲ್ಲಾ ರೀತಿಯಾದಂತ ಮಾದರಿಗಳನ್ನು, ಹಾಗೆ ನಮ್ಮ ಮೇಜರ್ ಅಟ್ರಾಕ್ಷನ್ ಆಗಿರುವಂತ ತುಂಗಭದ್ರಾ ಡ್ಯಾಮ್ ಕೂಡ ಒಂದು ಮಾಡೆಲ್ನ ಮಾಡಿ ಇಟ್ಟಿದ್ದಾರೆ. ಸೊ ಇದು ಈ ಸೆಕ್ಷನ್ ಮಾತ್ರ ತುಂಬಾ ಅದ್ಭುತವಾಗಿದೆ. ಸೊ ಹಂಪಿ ಉತ್ಸವ ಇದು ಕೊನೆಯ ದಿನ ಆಗಿರೋದ್ರಿಂದ ಯಾರು ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ಬಂದು ನೋಡ್ರಿ. ಸಾಹೇಬಣ್ಣ ಏನದು ಏನೋ ಕಂದ ಚೆನ್ನಾಗಿಲ್ಲ. ಬಗೆಯ ದವಸ ಧಾನ್ಯಗಳಿಂದ ಕರ್ನಾಟಕ ರಾಜ್ಯ KSD ಕೃಷಿ ಇಲಾಖೆ ಅಂತ ಮೆನ್ಷನ್ ಮಾಡಿ ಮಾಡಿರ್ತಾರೆ. ಅಲ್ಲಿ ನೋಡ್ಬೋದು, ಅದನ್ನು ನೋಡಿ ಖುಷಿ ಪಡ್ಬೋದು. ಈ ರೀತಿ ಅದ್ಭುತವಾದ ಕಲಾಕೃತಿ ಯಾರಿಗೂ ಬರೋದಿಲ್ಲ, ಇವ್ರು ಮಾಡಿದ್ದಾರೆ ಅಂದ್ರೆ ತುಂಬಾ ಒಳ್ಳೆಯದು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಗಣೇಶಂದು ಮಾದರಿ ಮಾಡಿದ್ದಾರೆ. ಹಾಗೇನೆ ಇಲ್ಲಿ ಕರ್ನಾಟಕ ಕೃಷಿ ಇಲಾಖೆದ್ ಮಾಡಿದ್ದಾರೆ. ಹಂಗೇನೆ ಡಿಫ್ರೆಂಟ್ ಏನೋ ಧಾನ್ಯಗಳನ್ನ ಯೂಸ್ ಮಾಡ್ಕೊಂಡು ಮಾಡಿರುವಂತ ಈ ಮಾದರಿ ಇದು. ಸೊ ಇಲ್ಲಿ ನಂದಿ ವಿಗ್ರಹ ಕೂಡ ಇದೆ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ ನೀವು. ಸ್ಟಾರ್ಟ್ ಎಳಿಸಿದ ಎತ್ತಿದ ಆಗಲ್ಲ ಒಂದ್ಸಲ ಇಳಿಸಿದ್ನಪ್ಪ.
ಗಂಟ್ಲೂರಿತ ಅಯ್ಯೋ ಸಾಹೇಬಣ್ಣ ಸಾಹೇಬಣ್ಣ ಒಂದೇ ಸರಿ ಎತ್ತಿತ್ತು ನಾನು 4 ಸಲ ಇಳಿಸಿದ ಗೋಲ್ಡಾಗೈತ ನಮ್ ಸದಾನಂದ್ ಸರ್ ಟರ್ಮ್ ಇವಾಗ ಸರ್ ಏರಿಸ್ರಿ ಒಂದೇ ಸಿಪ್ಪಲ್ಲಿ ಏರ್ಸ್ಬೇಕ ಇಳ್ಸಂಗಿಲ್ಲ ಅಣ್ಣ ಬಿಟ್ಟಲ್ಲಣ್ಣ ಒಂದೇ ಸಿಪ್ಪ ಅಯ್ಯ ನಿಲ್ಸಿದ್ರು ಇದು ಏನಿದು ಮೋಸ ಇದು ಆಗಲ್ಲ ನಂಗೆ ಗೊತ್ತು ಬಿಟ್ಟಲ್ಲ ಹೇಳೇನಲ್ಲೇ ಆಗಲ್ಲ ಅಂತ ಹೇಳಿ ಪುದೀನ ಎಲ್ಲಿ ಕೊಡ್ರಿ ಸೊ ಸ್ನೇಹಿತರೆ ನಮ್ದು ಬಂತು ನಾವಂದ್ರೂ ಒಂದ್ ಸಿಪ್ನಾಗ ಕುಡಿಯೋ ಹರಸಾಹಸ ಮಾಡಲ್ಲ ನಾವಂದ್ರೂ ಫುಲ್ ಆರಾಮಾಗಿ ಕುಡಿತೀವಿ ನಮ್ಮ ಮಿಸ್ಟರ್ ಸದಾನಂದ್ ಆಮೇಲೆ ಸಾಹೇಬಣ್ಣ ಅವ್ರ ತರ ಘಟ ಏರ್ಸಕ್ ಹೋಗಲ್ಲ ಆರಾಮ್ಸೆ ಕುಡಿಯೋ ಬನ್ನಿ ಫ್ರೆಂಡ್ಸ್ ಈಗ ನಮ್ಮ ಅನ್ಪಾನ್ ಕನ್ನಡಿಗ ಅವರು ಅದನ್ನ ಒಂದ್ಸರಿ ಬಾಯಿಗೆ ಚಿಳಿಸ್ಲಾರ್ದಂಗ್ ಕುಡಿತೀನಿ ಅಂತ ಹೇಳಿ ಬೆಟ್ ಕಟ್ಟಿದ್ದಾರೆ ನನಗೆ ಅದು ಪುದೀನ ಗೋಲಿ ಸೋಡಾ ಇದು ಪುದೀನ ಸೋಡಾ ಆರಾಮ್ಸೆ ಕುಡಿಯೋ ಅಂತ 1 2 3 ಸ್ಟಾರ್ಟ್ ಎತ್ತ ಇಲ್ಲಿದೆ ನೋಡು ಹುಲಿ ಯಾವ್ದಕ್ಕೂ ಜಗ್ಗಲ್ಲ ಯಾವ್ದಕ್ಕೂ ಕುಗ್ಗಲ್ಲ ಯಾವ್ದೇ ಏನ್ ಬಂದ್ರು ಬಗ್ಗಲ್ಲ ಈಗ ಕೆಳಗಿಳಿಸಲಾರ್ದಂಗ್ ಕುಡಿತಾನೆ ನೋಡ್ರಿ ಈಗ ಒಂದೇ ಸಿಪ್ಪಲ್ಲಿ ಕುಡಿ ಇಲ್ಲ ನಾ ಮದುವೆಗಿಂತ ಮುಂಚೆ ಜಗ್ಗು ಕೊಡ್ತೀನಿ ಮದುವೆ ಆಗೈತೆ ಬೇಡ ಅಂತ ಬಿಟ್ಟು ಇದು ಪಾಲ್ತು ಡೈಲಾಗ್ ಯೂಸ್ ಇಲ್ಲ. ಗುರು ಇನ್ನು ಕೆಲವೇ ಗಂಟೆಗಳಲ್ಲಿ ಹಂಪಿ ಉತ್ಸವ ಇನ್ನೇನು ಕೊನೆಗೊಳ್ತದೆ. ಸೊ ಒಂದು ಕಡೆ ಬೇಜಾರು ಆಗ್ತದೆ, ಒಂದು ಕಡೆ ಖುಷಿನೂ ಆಗ್ತದೆ. ಯಾಕಂದರೆ ಇಷ್ಟು ಅದ್ಭುತವಾದಂತಹ ಒಂದು ಉತ್ಸವನ ನೋಡೋಕ್ಕೆ ಬಂದಿಲ್ಲ ಅಂತ ಹೇಳಿ ಬೇಜಾರಾಗ್ತದೆ. ಬಟ್ ಈ ವರ್ಷ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಸಖತ್ ಖುಷಿ ಆಗ್ತಿದೆ ಗುರು. ಈ ವರ್ಷ ಅಂತೂ ತುಂಬ ಎಂಜಾಯ್ ಮಾಡಿದೆ, ತುಂಬ ಖುಷಿ ಆಯ್ತು ನಂಗಂತರೂ. ಗುರು ಇನ್ನೇನು ಪ್ರೋಗ್ರಾಮ್ಸ್ ಎಲ್ಲ ಮುಗಿತಾ ಬಂತು. ಇನ್ನು ಸ್ವಲ್ಪ ಕೆಲವೇ ಕ್ಷಣಗಳಲ್ಲಿ ಡ್ರೋನ್ ಶೋ ಸ್ಟಾರ್ಟ್ ಆಗ್ತದೆ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಕಾತರದಿಂದ ಕಾಯ್ಕೊಂಡು ಕೂತಿದ್ದೆ ನಾನು, ನಮ್ಮ ಹಂಪಿಲಿ ಡ್ರೋನ್ ಶೋ ನೋಡಬೇಕು ಅಂತ ಹೇಳಿಬಿಟ್ಟು. ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಡ್ರೋನ್ ಶೋ ಸ್ಟಾರ್ಟ್ ಆಗುತ್ತೆ. ಸೊ ಆ ಅದ್ಭುತವಾದಂಥ ಡ್ರೋನ್ ಶೋನ ನಿಮಗೆ ತೋರಿಸ್ತೀನಿ, ಎಂಜಾಯ್ ಮಾಡಿ. ಸೊ ಸಖತ್ತಿರುತ್ತೆ ಮಾತ್ರ, ಹೇಳ್ತೀನಲ್ಲ, ನೆಕ್ಸ್ಟ್ ಲೆವೆಲ್ ಫೀಲ್ ಕೊಡುತ್ತೆ. ಅದು ನಮ್ಮ ಹಂಪಿಲಿ ಡ್ರೋನ್ ಶೋ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಗುರು. ಗುರು ವಿಶ್ವವಿಖ್ಯಾತ ಹಂಪಿ ಉತ್ಸವನ ಮುಗಿಸ್ಕೊಂಡು ಮತ್ತೆ ಮರಳಿ ನಮ್ಮ ಊರುಗಳಿಗೆ ಹೋಗ್ತಾ ಇದ್ವಿ. ಒಂದು ಅದ್ಭುತವಾದಂಥ ಉತ್ಸವ ಅಂತಲೇ ಹೇಳ್ಬೋದು. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇವತ್ತಿಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ಹೇಳಿಬಿಟ್ಟು ಕಾಮೆಂಟಲ್ಲಿ ತಿಳಿಸಿ.